ಇದು ಆ್ಯಪಲ್ ಏನೋ ಆಗದೆ ಮಾಡಿರೋಂಥ ಆ್ಯಪಲ್ ಕೇಕು. ಇದ್ರ ನೇಮು ಬೇಕ್ರಿನಲ್ಲಿ ಕರಿಯೋದೇ ಆ್ಯಪಲ್ ಕೇಕ್ ಅಂತ. ಅದು ಯಾಕೆ ಕರೀತಾರೋ ಗೊತ್ತಿಲ್ಲ. ನಾನು ಇವತ್ತು ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಕೊಬ್ಬರಿ ತುರಿ ಬೇಕಾಗುತ್ತೆ. ಅದಕ್ಕೆ ನಾನು ಒಣಗಿರೋ ಕೊಬ್ಬರಿನ ಮೇಲೆ ಬ್ರೌನ್ ಕಲರ್ ಇದೆಲ್ಲ ತೆಗೆದು ಬರೀ ವೈಟ್ ಕಲರ್ ಮಾತ್ರ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದು ಪೀಲರಿಂದ ಮಾಡಿದ್ರೆ ಬಂದುಬಿಡುತ್ತೆ, ಏನು ಅಷ್ಟೇನು ಕಷ್ಟ ಆಗಲ್ಲ. ಬಟ್ ಜಾಸ್ತಿ ಡ್ರೈ ಇದ್ದರೆ ಸ್ವಲ್ಪ ಕೈಗೆ ಬೀಳೋ ಚಾನ್ಸಸ್ ಇರುತ್ತೆ. ನೀಟಾಗಿ ಮಾಡ್ಕೊಳ್ಳಿ. ಕೊಬ್ಬರಿ ನನಗೆ ಅರ್ಧ ಸಾಕು ಅನ್ನಿಸ್ತು, ಹಾಗಾಗಿ ಅರ್ಧನ ಮಾತ್ರ ಪೀಲ್ ಮಾಡಿಕೊಂಡು ಆ ಅರ್ಧನ ಚಿಕ್ಕದಾಗಿ ಕಟ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದರಿಂದ ಬೇಗ ಗ್ರೈಂಡ್ ಆಗುತ್ತೆ, ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನು ಅಂದರೆ 5 ರುಪೀಸ್ದು ಬನ್ ಬರುತ್ತಲ್ಲ, ಅದನ್ನು 2 ತೊಗೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಮಾಡ್ಕೋಬೋದು. ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. 2 ಬನ್ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದೇನು ಬೇಗ ಪೌಡ್ರ್ ಆಗಿಬಿಡುತ್ತೆ, ಏನು ಕಷ್ಟ ಏನಾಗಲ್ಲ. ಅದಕ್ಕೆ 2 ಟೇಬಲ್ ಸ್ಪೂನು ಹಾಲಿನ ಪೌಡ್ರು ಮತ್ತು 1 ಟೇಬಲ್ ಸ್ಪೂನು ಕೋಕೋ ಪೌಡ್ರ್ ಹಾಕಿದ್ದೀನಿ. ಇದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಕೋಕೋ ಪೌಡ್ರ್ ಬದಲಿಗೆ ಇನ್ನೊಂದು ಯೂಸ್ ಮಾಡ್ಬೋದು, ಅದೇನಂತ ಹೇಳ್ತೀನಿ. ಇನ್ನು ಅದನ್ನೆಲ್ಲ ಎತ್ತಿಟ್ಟು ಸೈಡ್ಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಸಕ್ಕರೆ ಹಾಕಿದ್ದೀನಿ. ಫುಲ್ಲು 1 ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ ನೀರು ಹಾಕಬೇಕು. ಮತ್ತು ಇವಾಗ ಬೇಕಿದ್ದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ನಾನು ತುಪ್ಪ ಹಾಕಿಲ್ಲ. ಕೋಕೋ ಪೌಡ್ರ್ ಇಲ್ಲ ಅಂದರೆ 1 ಪ್ಯಾಕ್ ಡೈರಿ ಮಿಲ್ಕ್ ಚಾಕ್ಲೇಟ್ನ ಈ ಟೈಮಲ್ಲಿ ನಾವು ನೀರಲ್ಲಿ ಹಾಕಿ ಮೆಲ್ಟ್ ಮಾಡ್ಕೋಬೇಕು. ಇನ್ನು ಇದು ಪಾನಕ ಏನು ಕಾಯಿಸೋದು ಬೇಕಾಗಿಲ್ಲ. ನಾವು ಸ್ವಲ್ಪ ಸಕ್ಕರೆ ಕರಗೋ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ಥರ ಸ್ವಲ್ಪ ಸ್ಟಾರ್ಟಿಂಗ್ ಬಾಯ್ಲ್ ಬಂದ ತಕ್ಷಣ ಇದಕ್ಕೆ ಆಗಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿನ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ಅದನ್ನು ನೀಟಾಗಿ ಕಲಸಿದ್ರೆ ಆಯಿತು. ಇದೇನು ಬಾಯ್ಲ್ ಆಗಬೇಕಂತೇನಿಲ್ಲ. ಅದು ಕಲಸಿದ್ದಾದ್ಮೇಲೆ ಮಾಡ್ಕೊಂಡು ಇಟ್ಟಿರೋ ಪೌಡ್ರನ್ನ ಹಾಕಿ, ಪೌಡ್ರ್ ಹಾಕಿದ್ಮೇಲೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡದೆ ಒಂದು 5 ನಿಮಿಷ ಕಲಸಿದ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಇದು ನಾವು ಸಕ್ಕರೆ ಎಲ್ಲ ಏನು ಮೆಜರ್ಮೆಂಟ್ ಇರಲ್ಲ, ಸುಮ್ಮನೆ ಕಪ್ಪಿಂದ 1 ಮತ್ತು ಅರ್ಧ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾದ್ರೂ ಆಗ್ಬೋದು. ಆ ಥರ ಮೆತ್ತಗಾದಾಗ ನಾವು ಇನ್ನೊಂದು ಸ್ಪೂನ್ ಹಾಲು ಪೌಡ್ರ್ ಹಾಕ್ಕೋಬೋದು, ಇಲ್ಲಾಂದರೆ 1 ಸ್ಪೂನು ಕೊಬ್ಬರಿ ಪುಡಿ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮೆಜರ್ಮೆಂಟ್ ಆದರೂ ಕೂಡ ನಡೆಯುತ್ತೆ, ಹಿಂಗೆ ಕರೆಕ್ಟಾಗಿರ್ಬೇಕಂತ ಏನಿಲ್ಲ. ಇನ್ನು ಕಲಸಿ ಈ ಥರ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಆಫ್ ಮಾಡಿದ್ರೆ ಸಾಕು. ಕೊಬ್ಬರಿ ಪುಡಿನ ಪ್ಲೇಟ್ಗೆ ಹಾಕಿಡ್ತಾ ಇದ್ದೀನಿ. ನಾವು ಆಲ್ರೆಡಿ ಮಾಡ್ಕೊಂಡು ಇಟ್ಟಿರೋ ಮಿಕ್ಸ್ನ ಇವಾಗ ನಾವು ಕೈಯಿಂದ ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಂಡ್ರೆ ಆಯಿತು. ಉಂಡೆ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಕೊಬ್ಬರಿ ಪುಡಿನಲ್ಲಿ ಒಂದ್ಸರಿ ಒಳ್ಳಾಡಿಸ್ಬೇಕು. ಇದು ಸೇಮ್ ಬೇಕ್ರಿನಲ್ಲಿ ಇದೇ ಥರ ಇರುತ್ತೆ. ನಾವು ಬೇಕಂದರೆ ಇದಕ್ಕೆ ಆ್ಯಪಲ್ನ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಆದರೆ ಬೇಕ್ರಿಗಳಲ್ಲೂ ಕೂಡ ಏನು ಆ್ಯಪಲ್ ಪೇಸ್ಟ್ ಮಾಡಿರಲ್ಲ, ಇಷ್ಟೇ ಮಾಡಿರ್ತಾರೆ. ನಾವು ಇದನ್ನು ಒಂದು 4 ರಿಂದ 5 ದಿನ ಇಡ್ಬೋದು. ಜಾಸ್ತಿ ದಿನ ಇಟ್ಟರೆ ಕೊಬ್ಬರಿ ಹಾಕಿರ್ತೀವಲ್ಲ, ಜಾಸ್ತಿ ಸ್ಮೆಲ್ ಬಂದುಬಿಡುತ್ತೆ. ಮಾಡಿಟ್ಟು ತಿನ್ನಬೇಕು ಅಂತಲೂ ಏನಿಲ್ಲ, ಯಾಕಂದರೆ ಇದು ಒಂದು 10 ನಿಮಿಷದಲ್ಲಿ ಬೇಗ ರೆಡಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಎಷ್ಟೋ ಜನಕ್ಕೆ ಇದು ಬೇಕ್ರಿನಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿರಲ್ಲ, ಅಷ್ಟು ರೇರ್ ಇದು ತಿನ್ನೋದು ಜನ. ಬಟ್ ನನಗೆ ಇದು ಫುಲ್ ಫೇವ್ರೆಟ್. ಕಾಲೇಜು ಮತ್ತು ಸ್ಕೂಲ್ ಟೈಮಲ್ಲಿ ಯಾವಾಗ ಬೇಕ್ರಿಗೆ ಹೋದರೂ ಕೂಡ ಇದನ್ನೊಂದು ತೊಗೊಂಡು ತಿಂತಾಯಿದ್ದೆ. ಅಷ್ಟು ಇಷ್ಟ. ಇನ್ನು ಇಷ್ಟಪಟ್ಟಿದ್ದು ಮನೇಲಿ ಮಾಡೋಣ ಅಂತೇಳಿ ಮಾಡಿದ್ದು. ಟೇಸ್ಟ್ ಮಾತ್ರ ಏನೂ ಡಿಫ್ರೆನ್ಸ್ ಇರಲಿಲ್ಲ, ಕಲರ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಷ್ಟೇ. ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.